ಸಾಧನೆ ಮಾಡೋದಕ್ಕೆ ಛಲ ಹೊಂದಿದ್ರೆ ಸಾಕು, ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಈ ವ್ಯಕ್ತಿ ಪ್ರೂವ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇವರು ನೋಡೋದಕ್ಕೆ ಬಹಳ ಸಾದಾ ಸೀದಾ ಕಾಣಿಸಬಹುದು, ಆದರೆ ಇವತ್ತು ಉನ್ನತ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಬಹುತೇಕ ರೈತರು ಮಾವು ಬೇಸಿಗೆಗೆ ಮಾತ್ರ ಸೀಮಿತ ಅಂದ್ಕೊಂಡಿದ್ರು. ಇಲ್ಲ, ಜಸ್ಟ್ ಬೇಸಿಗೆಗೆ ಮಾತ್ರ ಸೀಮಿತ ಅಲ್ಲ, ವರ್ಷವಿಡೀ ಕೂಡ ಮಾವನ್ನ ಬೆಳೆದು ಹೇಗೆ ಲಾಭ ಗಳಿಸಬಹುದು ಅನ್ನೋದನ್ನ ಈ ರೈತ ತೋರಿಸ್ಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ. ವರ್ಷದ 12 ತಿಂಗಳು ಕಾಯಿ ಬಿಟ್ಟು ಹಣ್ಣಾಗ್ತಾ ಇರುವ ಮಾವಿನ ಸಸಿಗಳು, ಅವುಗಳ ಲಾಲನೆ ಪಾಲನೆಯನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರೋ ರೈತ ಕುಟುಂಬ. ಇವರು ಬೆಳೆದ ಮಾವಿನ ಬೆಳೆಯನ್ನ ನೋಡಲು ಗುಂಪು ಗುಂಪಾಗಿ ಬರ್ತಾ ಇರೋ ಸಾರ್ವಜನಿಕರು, ಅವರಿಗೆಲ್ಲ ತನ್ನ ಸಾಧನೆಯನ್ನ ಹೇಳಿಕೊಳ್ತಾ ಇರೋ ಯುವ ರೈತ. ಇಂತಹ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಶಿವಣ. 10 ವರ್ಷಗಳಿಂದ ಕೃಷಿ ಚಟುವಟಿಕೆಯತ್ತ ವಾಲಿಕೊಂಡಿರುವ ಈ ಯುವಕ ನವೀನ್ ಮಂಗನ್ನವರ ಕಲಿತಿದ್ದು BA ಪದವಿ. ಆರಂಭದಲ್ಲಿ ಕೆಲವು ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ವಿದೇಶ ಪ್ರವಾಸದ ಅವಕಾಶ ಸಿಕ್ಕಿದ್ದು, ಅಲ್ಲಿ ಹೋದಾಗ ಅಲ್ಲಿನ ಕೃಷಿಗೆ ಮಾರು ಹೋಗಿ ಅಲ್ಲಿನ ಸಸಿಗಳನ್ನ ತಂದು ಪ್ರಾಯೋಗಿಕವಾಗಿ 8 ಎಕರೆ ಜಮೀನಿನಲ್ಲಿ ಕೃಷಿಗೆ ಮುಂದಾಗುವ ಮೂಲಕ ಸದ್ಯ ಯಶಸ್ಸು ಸಾಧಿಸಿ ಬರದ ನಾಡಿನಲ್ಲಿ ಮಾದರಿ ರೈತ ಅನಿಸಿಕೊಂಡಿದ್ದಾರೆ. ಸರ್, ನಾವಿಲ್ಲಿ ಬೆಳೀತಾ ಇರೋದು ಒಂದು ಥೈಲ್ಯಾಂಡ್ ವೆರೈಟಿ ಮಾವಿನ ಗಿಡ ಇದೆ. ಇದು ವರ್ಷದ 12 ತಿಂಗಳು ಕಾಯಿ ಬರುತ್ತೆ, ಗಿಡದಲ್ಲೇ ಹಣ್ಣಾಗತ್ತೆ. ಮತ್ತು ಇನ್ನೊಂದು ಇದರ ವಿಶೇಷತೆ ಏನಂತಂದರೆ, ಒಂದು ಕಡೆ ಕಾಯಿ ಇರುತ್ತೆ, ಒಂದು ಕಡೆ ಫ್ಲವರಿಂಗ್ ಇರುತ್ತೆ, ಒಂದು ಕಡೆ ಅಂದರೆ ಎಲ್ಲ ವೆರೈಟಿನೂ ನಮಗೆ ನೋಡಲಿಕ್ಕೂ ಕೂಡ ಸಿಗುತ್ತೆ ವರ್ಷ 12 ತಿಂಗಳು. ಅದನ್ನು ನಮಗೆ ಇನ್ನೂ ಒಂದು ಲಾಭದಾಯಕವಾಗಿ ಫೀಲ್ ಒಂದು ಅನ್ನಿಸ್ತು. ಆಮೇಲೆ ಇನ್ನೊಂದು ನಾವೇನು ಮಾಡಿದೆವು ಅಂತಂದ್ರೆ, ಇದಕ್ಕೆ ಎರೆಹುಳ ಗೊಬ್ಬರ, ಜೀವಾಮೃತ, ಕೃಪಾಮೃತ ಅಂದರೆ ಬಸವನಗೌಡರ ಇದರಲ್ಲಿ ಗೋಶಾಲೆ ಇದೆ ಕಗ್ಗೋಡದಲ್ಲಿ, ಅಲ್ಲಿಂದ ತೊಗೊಂಬಂದಿವಿ ನಾವು. ಅದನ್ನು ನಾವು ಫ್ರೀಯಾಗಿ ಕೊಟ್ಟಿರೋದು, ಅದನ್ನು ನಾವು ಮಾಡ್ಕೊಂಡೇವಿ ಇಲ್ಲಿ ಬಂದು. ಇನ್ನು ಒಟ್ಟು 8 ಎಕರೆಯಲ್ಲಿ ಜಪಾನಿನ ಅತಿ ದುಬಾರಿ ಬೆಲೆಯಲ್ಲಿ ಮಾರಾಟವಾಗುವ ಮಿಯಾಜಾಕಿ ತಳಿಯ 40 ಮಾವಿನ ಮರ ಹಾಗೂ ಥೈಲ್ಯಾಂಡ್ನಲ್ಲಿ ಬಹುಬೇಡಿಕೆ ಇರುವ ವರ್ಷದ 12 ತಿಂಗಳು ಹಣ್ಣು ಬಿಡುವ 3000 ಮಾವಿನ ಸಸಿಗಳನ್ನ ಹಾಗೂ 100 ವಿಯೆಟ್ನಾಂ ಹಲಸು, ಸ್ಟ್ರಾಬೆರಿ, ನೇರಳೆ, ಸಂತ್ರ ಹಾಗೂ ಪೇರು ಮತ್ತು ನಿಂಬೆ ಸೇರಿದಂತೆ ಒಟ್ಟು ವಿವಿಧ ವಿಶಿಷ್ಟ ಗಿಡಗಳನ್ನು ಬೆಳೆಸುವ ಮೂಲಕ ಹೊಸ ಪ್ರಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಅದರಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಸುಮಾರು 3 ವರ್ಷದ ಹಿಂದ್ಗಡೆ ಅವನು ಮಾವಿನ ಗಿಡ ಹಚ್ಚಿದ್ನಿ ಅಂತ ಹೇಳಿದ್ದ. ಅದಾದಮೇಲೆ 1 ವರ್ಷ ಆದಮೇಲೆ ನಾವು ಬಂದು ನೋಡಿದ್ವಿ, ಅವನ ತೋಟ ಬಂದು ನೋಡ್ಬೇಕಂತ ಇಂಟ್ರೆಸ್ಟ್ಲಿ ಬಂದ್ವಿ. ಇದೊಂದು ಬರಡು ಭೂಮಿ, ಇದು ಪೂರ್ತಿ ಕಲ್ಲಿರೋ ಭೂಮಿ, ಇಂಥಲ್ಲಿ ಬಂದುಬಿಟ್ಟು ಮಾವಿನ ಗಿಡ ಹಚ್ಚಿದ್ದ. ಇದೇನು ಫಲವತ್ತತೆ ಕೊಡಲ್ಲ, ಇದೇನು ಆಗಲ್ಲ, ಇದು ಮಾರ್ಕೆಟಿಂಗ್ ಆಗಲ್ಲ, ಇದು ಬರಲ್ಲ, ಬೆಳೆನೇ ಬರಲ್ಲ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಆದರೆ ಅವನು ಧೃತಿಗೆಡದೆ ಅದನ್ನು ಕೊನೆಗೂ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾನೆ. ಇವಾಗ ಅವನ ಎಕ್ಸೆಪ್ಟೇಷನ್ ಏನಿದೆ ಅದಕ್ಕೆ ಹೆಚ್ಚಿಗೆ ಮಾವಿನ ಹಣ್ಣು ಬರ್ತಾ ಇದೆ. ಹಿಮಾಚಲ ತಳಿಯ HRM ಮಾವು, ಅಂಜೂರ ಹಾಗೂ ಕಾಜು ಗಿಡಗಳನ್ನು ಸಹ ಬೆಳೆಸಿರುವ ಇವರು ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವುದೇ ರಾಸಾಯನಿಕಗಳ ಬಳಕೆ ಮಾಡದೆ ಕೇವಲ ಜೀವಾಮೃತ, ಕೃಪಾಮೃತ ಮತ್ತು ಎರೆಹುಳು ಗೊಬ್ಬರ ಹಾಗೂ ಕೃಷಿ ಇಲಾಖೆಯ ಯೋಜನೆಯಾದ ಹನಿ ನೀರಾವರಿ ಪದ್ಧತಿಯ ಮೂಲಕ ಸದ್ಯ ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಈಗಾಗಲೇ ಇವರಿಗೆ ಬೆಂಗಳೂರು, ಪೂನಾ, ಮುಂಬೈ ನಗರಗಳಿಂದ ಮಾವು ಪ್ರಿಯರು ಸಾವಯವ ಪದ್ಧತಿಯಲ್ಲಿ ಬೆಳೆದ ಮಾವಿನ ಹಣ್ಣಿಗಾಗಿ ಬೇಡಿಕೆ ಇಡುತ್ತಿದ್ದು, ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಸದ್ಯ ಮಾವಿನ ಹಣ್ಣು ಮಾರಾಟ ಮಾಡುವ ಮೂಲಕ ಶಾಬಾಸ್ ಅನ್ನಿಸ್ಕೊಂಡಿದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಮಂಗನವ್ರ ತೋಟದಾಗಿದ್ದೀವಿ ರೀ. ಈ ತೋಟ ನೋಡಿದ್ರೆ ಭಾಳಷ್ಟು ಖುಷಿ ಆಯ್ತು. ಯಾಕೆ ಖುಷಿ ಆಯ್ತಪ್ಪ ಅಂದ್ರೆ, ವಿಶೇಷವಾಗಿ ತೋಟಗಳು ಹಿರಿಯರ ಕಾಲದಿಂದ ಚೆಂದಾಗಿ ಮಾಡ್ಕೊತ ಬಂದಂಥ ತೋಟಗಳು ಬೇರೆ. ಆದರೆ ಇದು ಬರಡು ಭೂಮಿ ರೀ. ಇದು ಕಲ್ಲಿದ್ದಂಥ ಭೂಮಿ ಒಳಗೆ ಭಾರಿ ಒಂದು ಹಸಿರುವಾದಂಥ ಒಂದು ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಹಣ್ಣುಗಳು ಸೀಸನ್ ವೈಸ್ ಬಿಟ್ಟು ಸೀಸನ್ ಇಲ್ಲದಾಗ ಸಿಗೋಂಥ ಹಣ್ಣು ಮತ್ತು ರಾಸಾಯನಿಕ ಗೊಬ್ಬರ ಇಂಥದ್ದು ಏನು ಸಿಂಪಡಣೆ ಮಾಡಲಾರ್ದೇ ಇವ್ರು ಹಣ್ಣುಗಳನ್ನು ಬೆಳೀತಾ ಇದ್ದಾರೆ, ಅದು ವಿಶೇಷ. ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ಬರಪೀಡಿತ ಜಿಲ್ಲೆ ಎಂದೇ ಹೆಸರಾಗಿದ್ದ ವಿಜಯಪುರ ಜಿಲ್ಲೆಯಲ್ಲಿ ಸದ್ಯ ಹಲವು ಯುವ ರೈತರು ಹೊಸ ರೀತಿಯ ಕೃಷಿ ಪ್ರಯೋಗಗಳನ್ನು ಮಾಡುತ್ತಾ ಬದುಕು ಕಟ್ಟಿಕೊಳ್ತಿರೋದು ಸಂತಸದ ವಿಷಯವಾಗಿದ್ದು, ಸ್ವಾದಿಷ್ಟ ಹಾಗೂ ಬಹುಬೇಡಿಕೆಯ ಹಣ್ಣುಗಳು ಕೃಷಿಯ ಮೂಲಕ ಪರಿಶುದ್ಧ ಬದುಕು ಕಟ್ಟಿಕೊಳ್ಬಹುದು ಎಂಬುದಕ್ಕೆ ಯುವ ರೈತ ನವೀನ್ ಮಂಗನ್ನವರ ಮಾದರಿಯೇ ಸರಿ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.